ತಂದೆಗೆ ತಾಯಿ ಇದ್ದರು. ಅವರು ನಾನು 7ನೇ ತಿಂಗಳಲ್ಲಿ ಹುಟ್ಟಿದ್ದೀನಿ ಅಂತ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ನಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ 6 ಜನ ಹುಟ್ಟಿದ್ದೀವಿ. ಅವರೆಲ್ಲ ಒಂಥರ ದೇವ್ರ ಸಮಾನ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಹುಟ್ಟಿರೋ ಮಕ್ಕಳು, ಅಳಿಂದರು, ಸೊಸೆಂದರು ಎಲ್ಲರೂ ಒಂದು ಗಾಡ್ ಗಿಫ್ಟ್ ಹಂಗೆ ಸೇರಿರೋದು. ನಮ್ಮ ಮೂಲ ತೆಲಂಗಾಣದಲ್ಲಿ ಒಂದು ಇದೆ, ಅಲ್ಲೊಂದು ಆಕ್ಸಿಡೆಂಟ್ ಆ ಥರ ಆಗುತ್ತೆ. ಈ ಕಾಯಿಲೆಗಳು ಅವು ವಲಸೆ ಬಂದವರು ನಾವು. ನಮ್ಮ ತಾತ 1880-90ರಲ್ಲಿ ಬಂದು ಇಲ್ಲಿ ಸೆಟ್ಲಾಗಿ ಇಲ್ಲಿ BMS ಕಾಲೇಜ್ ಇದೆಯಲ್ಲ, ಅವರು BMS ಶ್ರೀನಿವಾಸಯ್ಯ ಅವ್ರ ಹತ್ರ ಕೆಲಸ ಮಾಡಿದ್ರು ನಮ್ಮ ತಾತ. ಸೋಪ್ ಫ್ಯಾಕ್ಟ್ರಿ ಇತ್ತು. ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ಸ್ವಲ್ಪ ಸ್ಟೇಟಾಗಿ ಬಂದು ಗಾಂಧಿ ಬಜಾರಲ್ಲಿ ಒಂದು ಬಾಡಿಗೆ ಮನೆ, 12 ರೂಪಾಯಿ ಬಾಡಿಗೆ, ಆ ಬಾಡಿಗೆ ಮನೆಯಲ್ಲಿ ಸೆಟ್ಲಾದರು ನಮ್ಮ ತಾತ, ನಮ್ಮ ತಂದೆ. ಅಲ್ಲಿ ಹುಟ್ಟಿದವರು ನಾವೆಲ್ಲ 3 ಜನ ಅಣ್ಣ ತಮ್ಮಂದರು, 3 ಜನ ಅಕ್ಕ ತಂಗಿ ಅಲ್ಲಿ ಹುಟ್ಟಿದವರು. ನಾನು ಹುಟ್ಟಿದ್ದು 1957 12ನೇ ತಾರೀಕು 12ನೇ ತಿಂಗಳು ನಂದು ಬರ್ತಡೆ. ನಮ್ಮ ತಮ್ಮ ಹುಟ್ಟಿದ ಮೇಲೆ ನಾನು ಸ್ಕೂಲಿಗೆ ಕರ್ಕೊಂಡೋಗೋದು, ಅವನ್ನ ಕೈ ಇಟ್ಕೊಂಡು ಸ್ವಲ್ಪ ಲೇಟ್ ಆದ್ರೂ ಶನಿವಾರ ಬಂದರೆ ನಾನು ಕರ್ಕೊಂಡೋಗೋದು, ಶೂ ಹಾಕೋದು, ಕೈ ಇಟ್ಕೊಂಡು ಸ್ಕೂಲ್ಗೆ ಕರ್ಕೊಂಡು ವುಮೆನ್ಸ್ ಫಿಟ್ನಿಂಗ್ನಲ್ಲಿ ಓದಿದ್ದು, ಕರ್ಕೊಂಡೋಗೋದು ಬರೋದು. ಅವ್ರಿಗೂ ನನಗೂ ತುಂಬ ವಯಸ್ಸು ಡಿಫ್ರೆನ್ಸ್ ಏನಿಲ್ಲ, 2 ವರ್ಷ ನಮ್ಮಿಬ್ರಿಗೂ. ನಾವು ಪ್ರತಿಯೊಂದು ಜಾಗಕ್ಕೂ ಒಟ್ಟಾಗೆ ಹೋಗ್ತಾ ಇದ್ವಿ. ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ, ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ, ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಕಡೆನೂ ನಾವಿಬ್ಬರು ಒಟ್ಟಾಗೆ ಹೋಗ್ತಾ ಇದ್ವಿ. ಅವ್ರನ್ನೆಲ್ಲ ನೋಡ್ಕೊಳ್ಕ ಕೆಲಸ ನಂದು. ಅವ್ರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಬಂದಿದ್ದ ತಕ್ಷಣ ಏನೋ ಕೊಡೋದು, ಎಲ್ಲ ನಮ್ಮ ಮನೇಲಿ ತುಂಬ ಬರೋರು ಹೋಗೋರು ಎಲ್ಲ ನೋಡ್ಕೊತಾ ಇದ್ದೆ. ಅಲ್ಲೇ ವಿಮೆನ್ಸ್ ಫೀಸ್ ಲೀಕ್ ಅಂತ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ನಾನು ಓದಿದ್ದೆ, 10th ಓದಿದೆ. 10th 1972-73 ನಾನು ಎಕ್ಸಾಮ್ ಬರೀಬೇಕಾಗಿತ್ತು. ಆವಾಗ ಟೈಫಾಯ್ಡ್ ಜ್ವರ ಬಂದು ಎಕ್ಸಾಮ್ಗೆ ಹೋಗಲಿಲ್ಲ. ಆಮೇಲೆ 73-74 ಎಕ್ಸಾಮ್ಗೆ ಹೋದೆ, ಪಾಸ್ ಅಂತೂ ಆದೆ. ಆಮೇಲೆ ಯಾವುದೋ ಒಂದು ಸಲ ನಮ್ಮ ನನಗೆ ಅವನ ಮೇಲೆ ಕೋಪ ಬಂದುಬಿಟ್ಟಿತ್ತು. ಅವನೇನು ಮಾಡ್ದೆ, ಒಂದಿಷ್ಟು ಚೊಂಬು ತುಂಬ ಕಾಫಿ ಹಾಲಲ್ಲೇ ಮಾಡ್ಕೊಂಡ್ಬಿಟ್ಟು ರೂಮಲ್ಲಿಟ್ಟ. ಯಾರೋ ಕರೆದ್ರು, ಹೋದ. ಏನೋ ನನ್ನ ಕತೆ ಪುಸ್ತಕ ಓದ್ತಾ ಇದ್ದ, ನನ್ನ ಕತೆ ಪುಸ್ತಕ ಅರ್ಸ್ಬಿಟ್ಟಿದ್ದ. ಅದಕ್ಕೆ ನನಗೆ ಕೋಪ ಬಂದುಬಿಡ್ತು, ಏನಾದರೂ ಸೇಡ್ ತೀರಿಸ್ಕೋಬೇಕು ಅಂತ ನಾನೇನು ಮಾಡಿದೆ, ಆ ಹಾಲಿಂದ ತೊಗೊಂಡೋಗಿ ಬೇರೆದ್ರಲ್ಲಿ ಹಾಕ್ಬಿಟ್ಟು ಅದ್ರ ತುಂಬ ನೀರು ತಂದ ಮೇಲೆ ಇಟ್ಬಿಟ್ಟೆ. ಅವನು ಮಾತಾಡಿಕೊಂಡು ಬಂದು ಚೊಂಬು ಎತ್ಕೊಂಡಿದ್ದಾನೆ. ಅವನು ಒಳಗಡೆ ಹಿಂಗೆ ಬರೋ ಅಷ್ಟೊತ್ತಿಗೆ ಇವರು ಪಾಪ ನಮ್ಮ ಈ ಅಣ್ಣ ಒಳಗಡೆ ಏನಕ್ಕೋ ಬಂದಿದ್ದಾನೆ. ಓದೋ ಪುಸ್ತಕ ಎಲ್ಲ ಇಡ್ತಾಯಿದ್ವಿ, ಇಟ್ಬಿಟ್ಟು ಹಿಂಗೆ ಬಂದಿದ್ದಾನೆ. ಆ ಕೆಲಸ ಮಾಡಿದ್ದು ನಾನು ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ ಪಾಪ. ಇಲ್ಲ ನಾನು ಮಾಡಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿಲ್ಲ, ಹೊಡೆದು ಹಾಕ್ಬಿಟ್ಟ ಇವನನ್ನು. ನನಗೆ ಮನಸ್ಸಿಗೆ ಬೇಜಾರಾಯಿತು, ನನ್ನಿಂದ ಇವನು ಏಟು ತಿಂತಾ ಇದ್ದಾನಲ್ವಾ ಪಾಪ ಅಂತ. ಅವನಿಗೆ ಹೆಣ್ಮಕ್ಳನ್ನ ಬೈಬಾರ್ದು, ಅಲ್ಲಿಗೋಗ್ಬೇಡ ಇಲ್ಲಿಗೋಗ್ಬೇಡ ಅಂತ ಹೇಳ್ಬಾರ್ದು. ಹೋಗಲಿ, ನಮ್ಮ ಮನೇಲಿ ಇರೋಗ ಚೆನ್ನಾಗಿರಬೇಕು, ಒಳ್ಳೆ ಮನೆಗೆ ಕೊಡಬೇಕು. ಅವ್ರನ್ನ ಏನು ಕೊಡಬೇಕೋ ಕೊಡು. ನಮ್ಮ ತಾಯಿನ ಎಲ್ಲ ನಮ್ಮ ತಾಯಿ ತಂದೆನೇ ಮಾಡಿದ್ದು. ಆದ್ರೇ ಇವರು ಏನು ಇದು ಮಾಡೋಕ್ಕೆ ಬರಲ್ಲ. ಕೊಡಮ್ಮ, ಚೆನ್ನಾಗಿ ಒಳ್ಳೆ ಇದರಲ್ಲಿ ಕೊಡು. 10th ನನಗೆ ಸಿಕ್ಕಿದವರೆಲ್ಲ ತುಂಬ ಒಳ್ಳೊಳ್ಳೆಯವರು ಸಿಕ್ಕಿದ್ರು. ಸ್ಕೂಲಲ್ಲಿ HM ಆಗಿದ್ದರು, ಗಿರಿಜಾ ಅಂತ ಹೇಳಿದ್ವಿ. ಆ ಯಮ್ಮನೆ ಸ್ಕೂಲ್ ನಡೆಸ್ತಾ ಇದ್ದಿದ್ದು ಫೌಂಡರ್. ಅವರು ಸ್ಕೂಲಲ್ಲಿ ನನಗೆ ಯಾವಾಗ ಟೈಫಾಯ್ಡ್ ಜ್ವರ ಬಂದು ಎಕ್ಸಾಮ್ ನಿಂತೋಗ್ಬಿಟ್ನೋ, ನೆಕ್ಸ್ಟ್ ಇಯರ್ಗೆ ಸೀಟ್ ಕೊಡೋದಿಲ್ಲ ಅಂದ್ಬಿಟ್ಟು. ಇದು ಕಮ್ಮಿ ಬರುತ್ತೆ ಪರ್ಸೆಂಟೇಜು, ನೀನು ಸರಿಯಾಗಿ ಓದಿಲ್ಲ, ಅಟೆಂಡೆನ್ಸ್ ಇಲ್ಲ, ನೀನು ಕೊಡೋದಿಲ್ಲ ಅಂದ್ಬಿಟ್ಟು. ಆ ಯಮ್ಮನ ತಂಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಟೀಚರಾಗಿ. ಆ ಯಮ್ಮನ ಹೆಸರು ಮಹಾಲಕ್ಷ್ಮಿ ಅಮ್ಮ ಅಂತ ಹೇಳ್ಬಿಟ್ಟು. ಆ ಯಮ್ಮನಿಗೆ ನನ್ನ ಮೇಲೆ ಒಂದು ಪ್ರೀತಿ ಇದು. ಆಮೇಲೆ ಹಾಲ್ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ಲ ಅಂದಾಗ ಆ ಯಮ್ಮ ಸ್ಕೂಲಲ್ಲಿ ಕೆಲಸನ ಬಿಟ್ಬಿಟ್ರು. ನಾವು ನಿಮ್ಮ ಕೆಲಸ ಬೇಡ, ಪ್ರಸಾದಿಗೆ ಸೀಟ್ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ, ಇಲ್ಲದೆ ಮಾಡೋದಿಲ್ಲ ಅಂತೀವಿ. ರಿಸೈನ್ ಮಾಡಿಬಿಟ್ರು. ರಿಸೈನ್ 24 hours ಮನೆಯಲ್ಲೇ ಟ್ಯೂಷನ್. ಹಂಗೂ ಹಿಂಗೂ ನನ್ನ
ಪಾಸು ಅನ್ಸೋದು ಅಷ್ಟೇ. ಆ ಮಾರ್ಕ್ಸು ಗೋವಿಂದ ಪಾಸು 10th ಪಾಸ್ ಅಂತ ಮಾಡ್ತಿದ್ರು. ಆ ಅಮ್ಮಗೆ ಯಾವತ್ತಿದ್ರು ನಾನು ತಲೆಬಾಗಬೇಕು. ಆ ಅಮ್ಮ ಅಲ್ಲಿಂದ ಬಂದು ಕಾಲೇಜ್ಗೆ ಹೋದರೆ ಆ ಮಾರ್ಕ್ಸೇ ಯಾವ ಕಾಲೇಜಿಗೆ ಸೀಟ್ ಕೊಡಲಿಲ್ಲ, ಅಷ್ಟು ಜೋರಾಗಿತ್ತು ಮಾರ್ಕ್ಸು. ಅಲ್ಲಿಂದ ಹೆಂಗೋ ಹಂಗೆ ಹಿಂಗೆ ಹಿಡಿದು ದೊರಸಾಮ್ ನಾಯ್ಡು ಈ ನಮ್ಮ PS ಕಾಲೇಜ್ ಅದು ಆವಾಗ ತಾನೇ ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಿ ಹೋಗಿ ಒಂದು ಸೀಟ್ ಹಿಡಿದು ಕಾಮರ್ಸ್ಗೆ ಸೇರಿಕೊಂಡೆ. ನಾನು ಇಲ್ಲಿ ಕನ್ನಡ ಮೀಡಿಯಮ್ಮೇ ಓದ್ತಾ ಇದ್ದಿದ್ದು. ಅಲ್ಲಿ ಏಕ್ದಮ್ ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ನನಗೆ ಆಗಲಿಲ್ಲ. ಸರಿ ಆಗಲಿಲ್ಲ ಅಂತ ಹೇಳಿ ಏನು ಮಾಡಿದೆ, ಕಾಲೇಜ್ ಬಿಟ್ಬಿಟ್ಟು ಅಲ್ಲಿ ಸುತ್ಕೊಂಡು ಆ ಮನೆಯಲ್ಲಿ ಹಸುಗಳಿತ್ತು. ಹಸುಗಳಲ್ಲಿ ಹಾಲು ವ್ಯಾಪಾರ ಮಾಡಿಕೊಂಡು ನಮ್ಮ ತಂದೆ ತಾಯಿಗೆ ಜೊತೆಯಲ್ಲಿ ಇದಾಗಿದ್ದೆ. ಬೆಳ್ಕೊಂಡು ಬಂದೆ. ತಿರ್ಗಾ ಆಮೇಲೆ ಓದಬೇಕು ಅನ್ನಿಸ್ತು, ತಿರ್ಗಾ ಹೋದೆ. ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ. ಅಲ್ಲಿ ಅಷ್ಟೇ 2 ತಿಂಗಳು ತಿರ್ಗಾ ಬಿಟ್ಬಿಟ್ಟೆ. ಕಾಲೇಜ್ ಲೈಫಲ್ಲಿ ಒಂದು ಘಟನೆ ಏನಂದರೆ, ಲೆಕ್ಚರರ್ ಬರ್ತಾಯಿದ್ದ. ಅವನು ಕಾಲೇಜಲ್ಲಿ ಬೈದ, ಏನು ನೀನು ಅಮಾವಾಸ್ಯೆಗೆ ಒಂದು ಸರ್ತಿ ಪೂರ್ಣಿಮೆಗೆ ಒಂದು ಸರ್ತಿ ಕಾಲೇಜಿಗೆ ಬರ್ತೀಯ ಅಂತ. ನಾನು ಕಾಲೇಜ್ ಎದುರಿಗೇನೆ ಇವಾಗ ಅದು ಗುರು ರಾಘವೇಂದ್ರ ಏನಾಗಿದೆ ಜಿ ಕೆ ಅಂತ, ಅಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇರಿದೆ. ಆಪೋಸಿಟ್ ಕಾಲೇಜು. ಅದನ್ನೆಲ್ಲ ಅವನು ಅಬ್ಸರ್ವ್ ಮಾಡಿದ್ದಾನೆ ಲೆಕ್ಚರರು. ಬೈದ, ಸರಿ ಬಾ ಅಂತ ಹೇಳ್ಬಿಟ್ಟು ಅವನು ಬಸ್ ಹತ್ತಾ ಇದ್ದು. ನಾವು ವಾಸ ಇದ್ದೆ ಮನೆ ಹತ್ರ. ನಾನು ವಾಸ ಇದ್ನಲ್ಲ ಅಲ್ಲೇ ಬಸ್ ಹತ್ರ, ಅಲ್ಲಿ ಇಟ್ಕೊಂಡೆ. ಏನಂತ ನನ್ನ ಹಂಗೆ ಬೈತೆ ಅಂತೇಳಿ ಅವನು ಇಲ್ಲಪ್ಪ ಬಿಟ್ಬಿಡು ಅಂತೇಳಿ ಓಡೋಗ್ಬಿಟ್ಟ. ಅಲ್ಲಿಗೆ ಕಾಲೇಜ್ ಲೈಫು ಅದನ್ನು ಅಲ್ಲಿಗೆ ಹೋಗ್ತಾಯಿತ್ತು. ಕಾಲೇಜು ಮುಗೀತು. ಆಮೇಲೆ ಆ ಹಸು ಹಾಲು ಅವು ಇವು ಮಾಡಿಕೊಂಡು ನಮ್ಮ ತಂದೆ ತಾಯಿಗೆ ಜೊತೆಯಲ್ಲಿದ್ದು ಮೆತ್ತಿಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಹೋದೆ ಕೆಲಸ ಕಲಿಬೇಕಂತೇಳಿ. ಎಲೆಕ್ಟ್ರಿಕಲ್ ಕಲಿಯೋಕ್ಕೆ ಹೋದಾಗ ಕಲ್ತ್ಕೊಂಡೆ. ಕಲ್ತ್ಕೊಂಡು ಹಂಗೆ ನನ್ನಂಗೆ ಒಂದು 10 ಜನಕ್ಕೆ ಹೆಲ್ಪ್ ಮಾಡಿ ಅವ್ರನ್ನ ಕೆಲಸ ಮಾಡಿ ಇವತ್ತು ಅವರೆಲ್ಲ ಭಾರಿ ಪೊಸಿಷನಲ್ಲಿದ್ದಾರೆ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆದೆ. ಲೈಸೆನ್ಸ್ ತೊಗೊಂಡು ಮಾಡೋದು. ಅಲ್ಲೂ ನನಗೆ ಸ್ವಲ್ಪ ಅನುಕಂಪ. ಯಾರಾದರೂ ಕೆಲಸ ಮಾಡಿ ದುಡ್ಡಿಲ್ಲ ಅಂದರೆ ಬಿಟ್ಟು ಬಂದುಬಿಡ್ತಾಯಿದ್ದೆ. ಸರಿ ಕೊಡುವಾಗ ನಿಧಾನಕ್ಕೆ ಅಂತೇಳಿ. ಈಗ ಯಾವುದು ಕೈಗಟ್ಟಲಿಲ್ಲ ದುಡ್ಡು. ಯಾರೋ ಒಬ್ಬರು ಇಬ್ಬರು ಕೊಟ್ಟರೆ ಅದನ್ನು ಕುಡ್ಕೊತಾರೆ. ಕುಡಿಯೋದು ಕಲ್ತ್ಬಿಟ್ಟಿದ್ದೆ. ವಿಪರೀತ ಕುಡಿಯೋದಿತ್ತು. ಬಂದಿದ್ದ ದುಡ್ಡನ್ನ ಕುಡಿಯೋದು. ಅವ್ರು ಕೊಟ್ಟರೆ ಅವ್ರ ಪಾರ್ಟಿ ಕೊಡಲಿಲ್ಲ ಅಂದರೆ ಅದು ಇಲ್ಲ. ಈ ಮದುವೆ ಆಗೋ ಟೈಮಲ್ಲಿ ಇಲ್ಲಿ ಎದುರು ಮನೆ ಒಂದು ಹುಡುಗಿ ಇತ್ತು. ಆ ಹುಡುಗಿಗೆ ನಾನು ಲೈನ್ ಹೊಡಿತಾಯಿದ್ದೆ. ಆ ಹುಡುಗಿ ಬರೋ ಚಿಕ್ಕ ವಯಸ್ಸು. ಅವಳಿಗೇನು ಅರ್ಥ ಆಗ್ತಾಯಿಲ್ಲ. ಈ ಹಾಲು ಮಾಡ್ತಾಯಿದ್ದಿಲ್ಲ, ಹಾಲು ಕೊಡೋದು ಅದು ಇದು. ಸುಮಾರು 2 ವರ್ಷ ಆಯಿತು. ಅವಳ ಹೆಸರು ಏನು ಅಂತ ತಿಳ್ಕೊಳ್ಳೋದಕ್ಕೆ. ಅವಳ ಹೆಸರು ಎದುರು ಮನೆಯಲ್ಲಿದ್ದಾಳೆ. ಮಾತಾಡ್ತಾನೇ ಇಲ್ಲ, ಒಂದು ಮಾತು ಮಾತಾಡಿದ್ದಿಲ್ಲ. ಸುಮ್ಮನೆ ನೋಡು ಅಷ್ಟೇ. ತಿರುಗಿ ನನ್ನ ಜೊತೆ ಟೂರಿಗೆ ಬಂದರು ಒಂದು ದಿವಸ. 1 ಡೇ ಪಿಕಪ್ ಟೂರು. ಅವ್ರ ಅಪ್ಪನ ಕರ್ಕೊಂಬಂದ. ಅಲ್ಲೂ ಮಾತಾಡಿಲ್ಲ ನಾವು. ಇಷ್ಟೇನ ಅಷ್ಟೊಂದು ಇದಿತ್ತು. ಬೇರೆ ಸುಮಾರು 5-6 ಜನ ಹುಡುಗಿರು ಬಂದು ನಾನು ತುಂಬ ಫೋರ್ಸ್ ಮಾಡಿದ್ರು. ತುಂಬ ಫೋರ್ಸ್ ಮಾಡಿದ್ರು. ನಾನಿಲ್ಲ, ನಾನು ಅವಳನ್ನೇ ಮದುವೆ ಆಗೋದು ಅಂದ್ಬಿಟ್ಟು. ಇನ್ನೇನು ಮದುವೆ ಆಗೋ ಸ್ಟೇಜು ಆ ಅತ್ತೆ. ಇನ್ನು ಮದುವೆ ಆಗೋ ಸ್ಟೇಜ್ ಮಾತಾಡಬೇಕು. ನಮ್ಮ ಅಣ್ಣ ಎಂಟ್ರಾಗ್ಬಿಟ್ಟ. ನಮ್ಮ ಅಣ್ಣ ಎಂಟ್ರಾಗಿ ಅವ್ರಿಗೆಲ್ಲ ಜೋಡಿಸ್ಬಿಟ್ಟು ಓಡೋಗ್ಬಿಟ್ರು ಏರಿಯಾ ಬಿಟ್ಟು. ಅಲ್ಲಿಗೆ ಅದು ಹೊಟ್ಟೆ ಮದುವೆ ಫಿಕ್ಸ್ ಆದಾಗ ಯಾರೂ ಇಲ್ಲ. ನಮ್ಮ ತಂದೆ ಮೈನಾಗಿ ನಮ್ಮ ತಂದೆಗೆ 10 ರಿಲೇಷನ್ ಅವರು. ನಮ್ಮ ತಂದೆಗೆ ಸೋದರ ಮಾವ ಮೊಮ್ಮಗಳಿಗಳು. ಆದ್ದರಿಂದ ಅವಳನ್ನೇ ಮಾಡಬೇಕಂತೇಳಿ ನಮ್ಮ ತಂದೆಗೆ. ಬೇರೆಯವರಿಗೆಲ್ಲ ಬೇಡ, ಅವರು ಬಡವರು. ಅವರು ಏನು ಬಡವರು ಅಂದರೆ ಒಂದು ಸ್ವಲ್ಪ ಅಷ್ಟೇ. ಇದು ನೀವು ಬೇರೆ ಕಡೆ ಹೋಗೋಣ ಅಂತೇಳಿ. ನಮ್ಮ ತಾಯಿ ಮನೆಯಲ್ಲಿ ಅಣ್ಣ ತಮ್ಮ ತಂಗಿ ಟೋಟಲ್ ಒಬ್ಬರಿಗಳನ್ನ ಒಪ್ಪಲಿಲ್ಲ. ನಮ್ಮ ತಂದೆ ಒಬ್ಬರು ಬಿಟ್ಟು ಅವ್ರು ಒಂದೇ ಕಾಲ ನಿಂತ್ಕೊಂಡ್ರು. ಅವನ್ನೆಲ್ಲ ಮಾಡಬೇಕು ಅಂತೇಳಿ. ನಾನು ಬಂದು ಕೇಳಿದೇನು, ಏನೇ ಮಾಡ್ತೀಯ? ನಿಮ್ಮ ಅಪ್ಪನ ಮಾತು ಕೇಳ್ತೀಯ, ನಿನ್ನ ತಾಯಿ ಮಾತು ಕೇಳ್ತೀನಿ. ನಾನು ನಮ್ಮ ಅಪ್ಪನ ಮಾತು ಕೇಳ್ತೀನಿ ಅಂದೆ. ಸರಿ ಅಷ್ಟೇ. ಮಾರನೇ ದಿವಸ ನೈಟ್ ಅವ್ರ ಮನೇಲಿದ್ದೀವಿ ಮೆಡ್ರಾಸಲ್ಲಿ ಹೊರಟೋಗ್ಬಿಟ್ಟು. ಆಗಸ್ಟ್ 22ಕ್ಕೆ ಮದುವೆಯಲ್ಲಿ ಹೋಯಿತು.
ಅಲ್ಲಿ ಮದುವೆ ಇದಾಯಿತು. ಗೊತ್ತಿಲ್ಲ. ನಾವು ಕೂತ್ಕೊಂಡು ನಾನು ನಮ್ಮ ಅಕ್ಕ ಆಟ ಆಡ್ತಾ ಇದ್ವಿ ಮಂಚದ ಮೇಲೆ. ಇವ್ರ ಜೊತೆಯಲ್ಲಿ ಒಂದಿಬ್ಬರು ಬಂದರು. ಯಾರು ಹುಡುಗ ಏನೂ ಗೊತ್ತಿಲ್ಲ. ಸರಿ ನನ್ನ ಪಾಟಿಗೆ ನಮ್ಮ ಅಕ್ಕ ನೋಡು ನನಗೇನು ಗೊತ್ತಾಗಿಲ್ಲ. ಸರಿ ನೀವು ಕೂತ್ಕೊಂಡಿದ್ದೆ, ಇವ್ರು ಬಂದರು, ನೀರು ಕುಡಿದ್ರು, ಊಟ ಮಾಡಿ ಅಂತ ಇದ್ರು ಅಮ್ಮ. ಏನು ನನಗೆ ಅಷ್ಟು ಜ್ಞಾಪಕ ಇಲ್ಲ. ಆಮೇಲೆ ನಿಂತ್ಕೊಂಡಿದ್ರು, ಅವ್ರು ಹೋಗ್ತದೆ. ಅದು ಹುಡುಗ ಅಂತ ನಮ್ಮ ಅಕ್ಕ. ನಾನು ಯಾರಿಗೂ ಗೊತ್ತಾಗಿಲ್ಲ. ನಾನು ಬೇರೆಯವ್ರು ಹುಡುಗ ಅಂದ್ಕೊಂಡ್ಬಿಟ್ಟೆ. ಆ ಮೂರಲ್ಲಿ ಯಾರು ಇವ್ರಂತ ಗೊತ್ತಿಲ್ಲ, ಬೇರೆಯವ್ರು ಯಾರೋ ಇರ್ತಾರೆ ಅಂತ ಗೊತ್ತಾಯ್ತು. ಆಮೇಲೆ ಮುಂದಿನ ದಿವಸ ನಮ್ಮ ಅತ್ತೆ ಫ್ಯಾಮ್ಲಿ ಎಲ್ಲ ಬಂದು ನೋಡಿದ್ರು, ಅರ್ಶಿನ ಕುಂಕುಮ ಕೊಟ್ಟರು. ಅಷ್ಟೇ ನನಗೆ ಗೊತ್ತು. ಮಾತಾಡ್ಕೊಂಡ್ರು. ಚಿಕ್ಕ ಏಜ್ ಮದುವೆ ಆಗೋಯ್ತು. 16 ಮದುವೆ ಆಗೋಯ್ತು. ನನಗೆ ಒಂದು ಜ್ಞಾಪಕ, ಒಂದೇ ಒಂದು ಸತಿ ನಾನು ನಮ್ಮ ತಂಗಿ ಜಗಳ ಆಡೋದು ತುಂಬ ಒಂಥರ ಡೈಲಿ ರೊಟೀನ್. ಅದು ಊಟ ಹೆಂಗೆ ಮಾಡ್ತೀವೋ ಜಗಳ ಆಡಲೇಬೇಕು ನಾವು. ಅಂದರೆ ಜಗಳ ಹೆಂಗಂದರೆ ಸಣ್ಣ ದೊಡ್ಡದಾಗಿ ಜಗಳ ಆಡ್ತಾಯಿದ್ದೆ, ಹೊಡೆದಾಡ್ಕೊಳೋದು. ನಾವು ಒಂದು ಸತಿ ನಮ್ಮ ತಂದೆ ಮನೆಗೆ ಬಂದು ನೋಡಿದ್ರೆ ಬಾತ್ರೂಮ್ ಬಾಗಿಲು ಹೊಡೆದಾಕ್ಬಿಟ್ಟಿದ್ವಿ. ಬಂದು ಬೆಲ್ಟ್ ತೊಗೊಂಡು 4 ಹೊಡೆದ್ರು. ಅಷ್ಟು ಬೆಲ್ಟ್ ಹೊಡೆದಾಗಿಂದ ಆ ಒಂದು ಸನ್ನಿವೇಶನ ನಾವು ಆಲ್ಮೋಸ್ಟ್ ಒಂದು 15 ವರ್ಷ ನಮ್ಮ ಅಮ್ಮ ಪ್ಲೇ ಮಾಡಿ ರಿವೈಂಡ್. ನಿಮ್ಮ ಅಪ್ಪ ಎಂಥವ್ರಂತ ನಿಂಗೆ ಗೊತ್ತಿಲ್ಲ, ಬೆಲ್ಟ್ ತೊಗೊಂಡ್ರೆ ಚರ್ಮ ಸುಲ್ಬಿಡ್ತಾರೆ ಅಂತ. ಆಮೇಲೆ ಹೊಡೆದೇ ಇಲ್ಲ, ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಬಟ್ ಯಾವಾಗಲೂ ಅದೊಂದೇ ಇಟ್ಕೊಳೋರು. ನಿಮ್ಗೆ ಗೊತ್ತಲ್ಲ ಹೆಂಗೆ ಅವರು ಕರೀಲ ಅಂತ. ನನಗೆ ಫಸ್ಟು ಮಗಳಿಗೆ ಮಾಡಿದೆ. ಇವಳು ಮಗಳನ್ನ MSc ಓದಿಸಿದ್ದೆ. ಅದೇ ನಾನು ಓದಿಸಿದ್ದಲ್ಲ, ನನ್ನ ಮಗನೇ ಓದಿಸಿದೆ. ಅವನು ಖರ್ಚು ಮಾಡಿ ಓದಿಸಿದ್ದ. ಆ ಹುಡುಗನ ಹುಡುಕ್ತಾ ಇದ್ವಿ. ಆ ಹುಡುಗ ಸಿಗ್ದ. ಅವನು ಕೇಳಿ, ನಾನು MSc ಅಂದ. ಸರಿ, ಇಬ್ಬರು MSc ಇಬ್ಬರಿಗೂ ಸರಿ ಹೊಡುತ್ತೆ. ಆ ಹುಡುಗ ಬೇರೆ ಒಳ್ಳೇದಿತ್ತು. ಆ ಹುಡುಗ ಹೆಂಗೆ ಒಳ್ಳೇದಂದರೆ, ಅವ್ರ ಜೊತೆಯಲ್ಲಿ ಅವ್ರ ಚಿಕ್ಕಪ್ಪ ಬಂದಿದ್ದ. ಆ ಚಿಕ್ಕಪ್ಪ ಏನಂದ್ರೆ, ಇವರಿಗೆ 25-30 ಎಕರೆ ಜಮೀನಿದೆ ಅಂದ. ಅದಕ್ಕೆ ಚಕ್ಕಂತ ಆ ಹುಡುಗ, ಇಲ್ಲ ಅಂಕಲ್, ನಮಗಿರೋದು 5 ಎಕರೆ ಇತ್ತು, 25-30 ನಾವೆಲ್ಲ ನಾವು ಅಣ್ತಂಬಂದ್ರೆ ಎಲ್ಲ ಡಿವೈಡ್ ಆಗಿ ನಮ್ಮ ಪಾಡಿಗೆ ಬಂದಿದ್ದು 5 ಎಕರೆ ಅಂದು. ಅಲ್ಲಿಗೆ ನಾನು ನೋಡಿ ನಂಬಿಕೆ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನಾನು ಅಂದರೆ ಒಂಥರ ಜಾಲಿ ಟೈಪ್. ನಮ್ಮನ್ನೇನು ಹೊಡಿತಾ ಇರಲಿಲ್ಲ. ಅಂದರೆ ನಾನು ನಮ್ಮಪ್ಪನ ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂದರೆ, ನಮ್ಮಪ್ಪನೇ ಹೀರೋ. ನಾನು ಫಸ್ಟ್ ಹೀರೋ ನಮ್ಮಪ್ಪ. ಯಾಕಂದರೆ ಅವ್ರು ಸಿಗರೇಟ್ ಸೇದೋದು ನಂಗೆ ತುಂಬ ಇಷ್ಟ. ಈಗ ಮೂಗಲ್ಲಿ ಬಿಡ್ತಾಯಿದ್ರು, ಬಾಯಲ್ಲಿ ಬಿಡ್ತಾಯಿದ್ರು, ಕಿವಿಯಲ್ಲಿ ಬಿಡ್ತಾಯಿದ್ರು. ಅವರು ಆ್ಯಶ್ನ ಹಿಂಗೆ ಅಂತ ಇದ್ರಲ್ಲ, ನಂಗೆ ತುಂಬ ಇಷ್ಟ. ಒಂದೊಂದ್ಸರಿ ನಾನು ಸಿಗರೇಟ್ ಎತ್ಕೊಂಡು ಹಿಂಗೆ ಅಂದರೆ ಅದೊಂಥರ ನನಗೆ ಹೀರೋ. ಒಂಥರ ಅವ್ರ ಪ್ಯಾಂಟು, ಅವ್ರ ಶರ್ಟು ಸಿಕ್ಕಾಬಟ್ಟೆ ಇಷ್ಟ ನಮ್ಮ ಅಪ್ಪನ ಕಂಡ್ರೆ. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ನಾನು ಓದಿದ್ದೆ ನಮ್ಮ ಅಪ್ಪನಿಗೋಸ್ಕರ, ನಾನು MSc ಮಾಡಿದ್ದೆ ನಮ್ಮ ಅಪ್ಪನಿಗೋಸ್ಕರ. ಅಂದರೆ ನಮ್ಮ ಅಪ್ಪನಿಗೆ ನಾನು ಓದಿದ್ದೀನಿ, ನಾನು ಮಾಡಿದ್ದೀನಿ ಅಂತ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೆ. ಮಗನಿಗೆ ಮದುವೆ ಆಶ್ಚರ್ಯ. ಅದೇನೆಂದರೆ, ನಾನು ಅವ್ರ ತಂದೆ ಡೈಲಿ ಒಂದ್ಸರಿ, ವಾರಕ್ಕೊಂದ್ಸತಿ ಒಂದು ಕಡೆಯಲ್ಲಿ ಸೇರ್ತಾಯಿದ್ವಿ. ಸೇರಿದಾಗೆಲ್ಲ ಅವ್ರ ತಂದೆ ಹೇಳೋರು, ಬನ್ನಿರಿ ನಮ್ಮ ಮನೆಯಲ್ಲಿ ಏನಿದೆ ನೋಡ್ರಿ. ನಾನು ಕೇರ್ಲೆಸ್, ನೆಗ್ಲೆಕ್ಟು, ಅಯ್ಯೋ ಬಿಡ್ರಿ ನೋಡೋದು ಅಂತ ಹೇಳಿದ್ರು. ಸುಮಾರು ಒಂದು 6 ತಿಂಗಳು ತಡ್ಕೊಂಡ್ಬಂದೆ. 6 ತಿಂಗಳಾದಮೇಲೆ ಇವು ನಮ್ಮ ಅಕ್ಕಂದರೆಲ್ಲ ಒಂದು ಕಡೆ ಇದ್ದಾರೆ, ಉತ್ರಳ್ಳಿಯಲ್ಲಿ. ಅವರು ಅಲ್ಲಿ ಕೆಲಸ ಸಿಕ್ಕಿತ್ತು ಅವರಿಗೆ, ಬಿಲ್ಡಿಂಗ್ ಕಾಂಟ್ರಾಕ್ಟ್ರು. ಅಲ್ಲಿಗೆ ಹೋಗಿ ಅವ್ರು ಕೆಲಸ ಮಾಡ್ತಾ ಲಂಚ್ ಈ ಖಾಲಿ ಟೈಮಲ್ಲಿ ಇವ್ರ ಜೊತೆ ಕೂತ್ಕೊಂಡು ಮಾತಾಡೋದು. ಎಲ್ಲ ಒಂದು ಕಡೆ ಸೇರ್ತಾಯಿದ್ರು. ಇವ್ರು ಹಿಡಿದವ್ರು ಅವರು, ನೋಡಿ ನಿಮ್ಮ ತಮ್ಮನಿಗೆ ಹೇಳಿ ಹಂಗೆ ಆಮೇಲೆ ಇವರೆಲ್ಲ ಫೋರ್ಸ್ ಮಾಡಿದ್ರು, ಹೋಗಿ ನೋಡು, ಇಷ್ಟ ಆದರೆ ಮಾಡು, ಇಲ್ಲದ್ರೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು. ತಿರ್ಗಿ ಆಮೇಲೆ ನಾವು ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಹಿಂಗೆ ಈ ಹುಡುಗಿನ ಕೂರಿಸಿದ್ರು. ಮಾತಾಡ್ತಾಯಿದ್ರೆ ನಿಮ್ಮ ಮಳೆ ಏನು ಮಾಡ್ತಾನೆ ಅಂತ ಕೇಳಿದ್ರು. ನಮ್ಮ ಮಳೆಯ ಈ ಥರ MSc ಸಿಪ್ಲಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಿದೆ. ಆಮೇಲೆ ಅವ್ರಿಗೆ ಕನ್ನಡ ಬರುತ್ತಾ ಅಂದರು. ನಾನು ಬರುತ್ತೆ ಯಮಕ ಅಂತ ಕನ್ನಡ ಅರ್ಥ ಅಂದೆ. ಆ ಹುಡುಗಿ ನಗ್ಬಿಟ್ಲು, ಈ ಹುಡುಗಿ ಆ ಮಾತಿಗೆ. ಅವಳು ನಕ್ಕಿದ ತಕ್ಷಣ ನಾನು ಬಿಟ್ಟೆ, ಈ ಹುಡುಗಿನೇ ಅಂತದೆ. ನಕ್ಕಿದ್ದೆ. ನಗ್ತಾ ಮಾತಾಡಿದ್ರೆ ಎಂಥವ್ರು ಇದಾಗ್ತಾರೆ. ಅಷ್ಟು ಹಾಕೊಂಡು ಅವ್ನು ಮದುವೆ ಮಾಡಿಬಿಟ್ರು.
ನಮ್ಮ ಅತ್ತೆ ಮಾವಾಗ ಬಂದರೆ ಅವ್ರು ಯಾವತ್ತೂ ನನಗೆ ಈ 13 ಇಯರ್ಸಲ್ಲಿ ನೀನು ಹೀಗೆ ಇರಬೇಕು, ಇಲ್ಲಿ ಹೋಗಬಾರ್ದು ಬರಬಾರ್ದು ಅಂತ ಯಾವತ್ತೂ ಹೇಳಿದವರಲ್ಲ. ನನಗೆ ತುಂಬ ಇಷ್ಟ ಅವರು. ನಮ್ಮ ಮನೇಲಿ ನಾನು ಸ್ಟ್ರಿಕ್ಟಾಗಿ ಬೆಳೆಸಿದ್ರು, ಇಲ್ಲಿ ನನಗೆ ಯಾರು ಒಂದು ಅಡ್ಡ ಲೈನ್ ಎಳೆದವರು ಇಲ್ಲ, ಏನೂ ಇಲ್ಲ. ಅಷ್ಟು ಫ್ರೀ ಆಗಿದ್ದೀನಿ ನಾನಿಲ್ಲಿ, ತುಂಬ ಹ್ಯಾಪಿಯಾಗಿದ್ದೀನಿ. ನನ್ನ ಹಸ್ಬೆಂಡ್ ತೊಗೊಂಡ್ರೆ ಅವರು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೆಂಗಂದರೆ ನಮ್ಮ ತಂದೆ ಹತ್ರ ಕೂತು ಅವರು ನಮ್ಮ ತಂದೆ ಅವ್ರದ್ದು ಏನೇನು ಹಳೇದು ಏನಿದೆಲ್ಲನೂ ಕೂತ್ಕೊಂಡು ಹೇಳ್ತಾಯಿದ್ರು. ಅಷ್ಟು ಪೇಷನ್ಸ್ ಇಟ್ಕೊಂಡು ಎಲ್ಲ ಕೇಳ್ಕೊಂಡು ಹೌದಪ್ಪ ಓಕೆ ಅಂತ ಹೇಳಿ ಹಂಗೆ ಆಲ್ಮೋಸ್ಟ್ ಒಂಥರ ಫ್ರೆಂಡ್ಸ್ ಥರನೇ ಅವರಿಬ್ಬರು. ಈಗ ನಾವು ಕತ್ತಲಿದ್ರೂ ಕೂಡ ನನಗೆ ನಾನು ಮರ್ತೋಗ್ತೀನಿ, ನಾನು ಲೆಕ್ಕ ಹಾಕ್ತೀನಿ ಏನಕ್ಕೆ ದುಡ್ಡು ಕೊಡಬೇಕಂತ. ಹಂಗಲ್ಲ, ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ದುಡ್ಡು ಕಳಿಸು ನಿನ್ನ ಜವಾಬ್ದಾರಿ, ಫಸ್ಟು ಕಳಿಸು, ಲೆಕ್ಕ ಹಾಕ್ಕೋಬೇಡ. ಅವ್ರು ಫಸ್ಟ್ ಕಳಿಸಿ ಅಂತ ನಾನು ಬಿಡೋದಿಲ್ಲ. ನನ್ನ ಫೋನ್ ಮಾಡಿ ನಾನು ಫಾಲೋ ಅಪ್ ಮಾಡಿ ನಾನು ಕಳಿಸಿದ ಮೇಲೆ ಆ ಸ್ಕ್ರೀನ್ಶಾಟ್ ಕಳಿಸ್ಬೇಕು, ನಾನು ಕಳಿಸಿದೆ ಅಂತ ಅಲ್ಲಿ ತನಕ ಬಿಡಲ್ಲ. ನನಗೆ ಜಾಸ್ತಿ ಆ ಹುಡುಗಿ ಫೇಲ್ಯೂರ್ ಆದಾಗ ಒಂದು ಇದು ಬರ್ತಿದ್ದೀನಿ ಬುಕ್ಕು, ಒಂದು ಆ ಫೇಲ್ಯೂರ್ ಬಗ್ಗೆ ಫುಲ್ ಒಂದು 79 ಪದಗಳು. ಅದರಲ್ಲಿ ಒಂದೇ ಒಂದು ಸ್ಯಾಂಪಲ್ ಹೇಳ್ತೀನಿ, ಒಂದು 2-3. ಈ ರಂಭೆಯೂ ಅಲ್ಲ, ಊರ್ವಶಿಯೂ ಅಲ್ಲ, ಮೇನಕೆಯೂ ಅಲ್ಲ, ಆದರೂ ಅದು ಯಾಕೋ ನನ್ನ ಮನಸ್ಸು ನೀನು ಹಿಂದೆ ಸುತ್ತುತ್ತಿದೆ ನಾಯಿ ಅಂತೆ. ಅದೊಂದು. ಇನ್ನೊಂದು, ಇವಾಗ ಮುಚ್ಕೊಂಡ್ರೆ ವೆಂಕಟೇಶ್ವರ, ಬೀಸ್ಕೊಂಡ್ರೆ ಗೊಮ್ಮಟೇಶ್ವರ. ಇವಾಗ ಸುಮಾರು 76-77ರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಶಬರಿಮಲೆಗೆ ಹೋಗೋದಕ್ಕೆ. ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬರ್ತಾಯಿದ್ವಿ. ಅಲ್ಲಿ ಪೊನ್ನು ಸ್ವಾಮಿ ಅಂತ ಹೇಳ್ಬಿಟ್ಟು ಸಂಪಂಗಿ ರಾಮನಗರ, ಅಲ್ಲಿ ಗುರುಸ್ವಾಮಿ ಹೊಂದಿದ್ರು. ಅವ್ರ ಹತ್ರ ನಾವು ಮಾಲೆ ಹಾಕ್ಕೊಳ್ಳೋದು, ಹೋಗೋದು ಬರೋದು ನಡೀತಾಯಿತ್ತು. ಶುರು ಹಚ್ಕೊಂಡು 2ನೇ ವರ್ಷದಿಂದ ನಾವು ಮಾಮೂಲು ಹೋಗೋದು ಬರೋದಿತ್ತು. ಆವಾಗ ಇಂದಿರಾ ಗಾಂಧಿ ಅರೆಸ್ಟ್ ಏನೋ ಮಾಡಿದ್ವಿ 2ನೇ ವರ್ಷ, ಯಾವುದೋ ಒಂದು 77 ಅನಿಸುತ್ತೆ, ಎಮರ್ಜೆನ್ಸಿ ಪೀರಿಯಡಲ್ಲಿ ಹೋಗ್ತಾಯಿದ್ವಿ. ಆಮೇಲೆ ನಾವು ಯಾಕೋ ಗ್ರೂಪ್ ಮಾಡಬಾರ್ದು ಅಂತೇಳ್ಬಿಟ್ಟು ನಾನೇ ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗ್ತಾಯಿದ್ದೆ, ಕರ್ಕೊಂಬರ್ತಾಯಿದ್ದೆ. ಕರ್ಕೊಂಬರೋದು ಒಂದು 40 ಪ್ರಯತ್ನ ಪಟ್ಟು ಸಿನಿಮಾದಲ್ಲೇ ದೊಡ್ಡ ಸ್ಕ್ರೀನಲ್ಲೇ ಪ್ರಯತ್ನ ಪಟ್ಟು ಅವನು ತುಂಬ ಬೇಕಾದವನು. ನನ್ನ ಹತ್ರ ಎಲ್ಲಿ ತೊಗೊಂಡ ಅಂತ ಹೇಳಿದ್ನಲ್ಲ, ಅವನು ಒಂದು ಪಿಕ್ಚರ್ ಇರ್ತದೆ ತಾರಕಾಸುರ ಅಂತ, ಅದರಲ್ಲಿ ಲೀಡ್ ರೋಲ್ ಕೊಟ್ಟ. ಲಾಸ್ಟ್ ಎಡಿಟಿಂಗಲ್ಲಿ ಎಲ್ಲ ಹೇಗಿಸ್ಬಿಟ್ಟು ಒಂದು ಸುಮ್ಮನೆ ಜಸ್ಟ್ ಬಂದು ಹಾಗೆ ನೆಗೆಟಿವ್ ರೋಲ್ ಮಾಡಿಬಿಟ್ಟ. ಆಮೇಲೆ ಇದು ಇನ್ನೊಂದು ಪಿಕ್ಚರ್ ಮನೋವನ್ನ ರಿಲೀಸ್ ಆಯಿತು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ. ಅದರ ಒಂದು ಸುಮ್ಮನೆ ಸೀನ್, ಒಂದು ಸೀನು ಸುಮ್ಮನೆ ಕೂತ್ಕೊಳ್ಳೋದು, ಸೆಕ್ಯೂರಿಟಿ ಗಾರ್ಡ್ ಥರ ಆ ಥರ ಆಯಿತು. ಯಾರು ಅರಿಯರು ನಿನ್ನ ಭುಜ ಬಲದ ಪರಾಕ್ರಮ, ಸಮರದೋಳ್ ಕಲಿಪಾರ್ಥನ ಕೆಣಕಿ ಬದುಕಿರೋರಾರಿಲ್ಲ, ಎಲ್ಲದಕ್ಕೂ ಅಂತ. ಅದಷ್ಟೇ. ನಾನೇ ಬರೆದಿದ್ದು ಒಂದು ಹಾಡಿತ್ತು, ಬರೆದು ಆಡ್ತಾಯಿದ್ದೆ. ಅದು ಸ್ವಲ್ಪ ಇದೆ, ಅದೇನು ದೊಡ್ಡ ಇದೇನಲ್ಲ. ಪಳ್ಳಿ ಕಟ್ಟು ಇರುಮುಡಿಯ ಹೊತ್ತು ಬರುವೆವು, 18 ಮೆಟ್ಟಿಲ ಹತ್ತಿ ಬರುವೆವು, ಹತ್ತಿ ಬರಲು ನೀನು ನಮಗೆ ಶಕ್ತಿ ಕೊಡಪ್ಪ, ಹತ್ತಿ ಬರಲು ನೀನು ನಮಗೆ ಶಕ್ತಿ ಕೊಡಪ್ಪ, ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ಕಾಮಕ್ರೋಧ ಮದವ ಬಿಟ್ಟು ಬಳಿಗೆ ಬರುವೆವು, ಕಾಮಕ್ರೋಧ ಮದವ ಬಿಟ್ಟು ಬಳಿಗೆ ಬರುವೆವು, ನಿಯಮದಿಂದ ನಿನ್ನ ಭಜನೆ ನಾವು ಮಾಡುವೆವು, ನಿಯಮದಿಂದ ನಿನ್ನ ಭಜನೆ ನಾವು ಮಾಡುವೆವು, ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ಮಣಿಗಂಡನಾಥ ಒಲಿದು ಬರಪ್ಪ, ಮಣಿಗಂಡನಾಥ ಒಲಿದು ಬರಪ್ಪ, ಮನೆ ಮನೆಯಲ್ಲಿ ಬೆಳಗಲಿ ನಿನ್ನ ಜ್ಯೋತಿಯಪ್ಪ, ಮನೆ ಮನೆಯಲ್ಲಿ ಬೆಳಗಲಿ ನಿನ್ನ ಜ್ಯೋತಿಯಪ್ಪ, ಮನೆ ಮನದಲ್ಲಿ ನೆಲೆಸಲಿ ನಿನ್ನ ಕೀರ್ತಿಯಪ್ಪ, ಮನೆ ಮನದಲ್ಲಿ ನೆಲೆಸಲಿ ನಿನ್ನ ಕೀರ್ತಿಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ.
ಏನು ಆ ಥರ ಇಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಚೆನ್ನಾಗಿ ಅಕ್ಕ ತಂಗಿ ಇವರಿಬ್ಬರನ್ನ ನಾನು ತಮ್ಮಂದವ್ರ ಅಣ್ಣಂದವ್ರ ಅನ್ಕೊತೇವೆ. ಅದೇ ಥರ ನಮ್ಮ 3 ಜನ ನಾದಿನವ್ರನ್ನ ಅಕ್ಕ ತಂಗಿನ ಅಂದ್ಕೊಳ್ಳೋದು. ಇವತ್ತಿಗೆ ಹಂಗೆ ಇದ್ದೀವಿ, ನಾಳೆಗೆ ಹಂಗೆ ಇರಬೇಕು ಅನ್ನೋದು ಆಸೆ ಪಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮಕ್ಕಳು ನಮ್ಮ ಇದು ಎಲ್ಲ ಇವತ್ತು ನನಗಂದರೆ ನನ್ನ ಸುತ್ತಾರೆ, ಎಲ್ಲ ಆರಾಮಿದ್ದೀವಿ. ಅವರು ಅಷ್ಟೇ ಇದೇ ಥರ ತಮಾಷೆ ಮಾಡೋರು. ನಾನಂದರೆ ಜೀವ. ಅದೇ ಥರ ನಮ್ಮ ಯಜಮಾನ್ರಿಗೆ ಒಂದು ಟೈಮ್ ಹುಷಾರಿಲ್ದಂಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಬರಬೇಕು. ಅವಾಗ ನನಗೆ ಅಷ್ಟು ಇದಿಲ್ಲ, ಇವರೇ ಕರ್ಕೊಂಡು ಹೋಗೋದು ಬರೋದು. ಅವ್ರಿಗೊಂದು ಟೈಮ್ ಮೆಡಿಸಿನ್ ಕೊಟ್ಟರು ಡಾಕ್ಟ್ರು. ಆ ಮೆಡಿಸಿನ್ ಕೊಡುವಾಗ ಅವರಿಗೆ ಡಾಕ್ಟ್ರ್ ಹೇಳಿದ್ರು, ರಾತ್ರಿ ಹೊತ್ತು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಅವರು ಕಿಚ್ಚಬೋದು ಅಥವಾ ಎದ್ದು ಹೋಗ್ಬೋದು ಅಂತ. ಆವಾಗ ಇವ್ರ ಬಗ್ಗೆ ಬಂದು ನಮ್ಮದು ಗೇಟ್ ಮನೆ ಇತ್ತು, ಒಂದು ವರಂಡ ಥರ, ಅಲ್ಲಿ ಬಂದು ಇವ್ರು ಮಾತಾಡ್ಸೋದು, ಹೇಗಿದ್ದಾರೆ ನಮ್ಮ ಅಣ್ಣವರು ಅಂತ. ಆವಾಗ ನಾನು ಭಾಳ ಬೇಜಾರು ಮಾಡ್ಕೊಂಡು ಒಂದು ಟೈಮ್ ಇವ್ರು ಕೂಗಿದ್ರು, ಈಗಂತ ಹೇಳ್ದಕ್ಕೆ ಕೂಗಿದ್ರು ಅಂತ ಸರ ಹೋಗ್ತಂತ. ಹಂಗೆ ರಾತ್ರಿಗೆ ಒಂದು 3-4 ಸತಿ ಬಂದು ಇವ್ರು ಮಾಡಿ ಮೇಲೆ ಇದ್ರು. ಇವ್ರು ಬಂದು ಮಾತಾಡ್ಸೋದು ಹೋಗೋದು, ಅದೊಂದು ಧೈರ್ಯ ನಮ್ಗೆ. ಅವಾಗ ನಾನು ಕೇಳ್ತಾ ಇದ್ದೆ, ಅವ್ರು ದೊಡ್ಡವ್ರ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು, ನಮ್ಮ ಮಾವ ಹುಟ್ಟಿದಾಗ ಇನ್ನೂ ಹೆಸರಿಟ್ಟಿರಲಿಲ್ಲ, ಅದು ದಪ್ಪಗಿದ್ರು ಅಂತ ಅವಾಗ ಗುಂಡ ಅಂತ ಹೇಳಿದ್ರಂತೆ. ಆ ಹೆಸರು ಇವಾಗ್ಲೂ ಗುಂಡಣ್ಣ ಅವರು ಅಂತಾನೆ ಕರೀತಾರೆ. ಸೇಮ್ ನೋಡಕ್ ಇಷ್ಟೇ ಹೆಸರು, ಟಿ ರಾಜೇಂದ್ರ ತರ ಇದ್ರು ನಮ್ಮ ಮಾವರು. ಕ್ಯಾಮರಾ ಹಿಂಗ ಹಾಕೊಂಡ್ಬಿಟ್ಟಿದ್ರು ಯಾವಾಗ ನೋಡಿ. ಅವ್ರು ಹೇಳಿದ್ರಲ್ಲ ಆ ಥರ ಶರ್ಟು ಅದಕ್ಕೆಲ್ಲ ಎಂಬ್ರಾಯ್ಡರಿ, ಅದೇನೋ ಐರನ್ ಇಟ್ಟರೆ ಅದು ಪ್ರಿಂಟ್ ಬರುತ್ತಲ್ಲ, ಆ ಥರ ಎಲ್ಲ ಶರ್ಟು. ಅವ್ರ ಬಟ್ಟೆ ತುಂಬ ಆ ಥರ ಬಟ್ಟೆ ಹಾಕ್ತಾಯಿದ್ರು. ಕ್ಯಾಮರಾ ಹಾಕ್ಕೊಂಡು ಹಳ್ಳಿಯಿಂದ ಬಂದವ್ರನ್ನ ಫೋಟೋ ಹಿಡಿತೀವಿ ಬನ್ನಿ ಅಂತ ಈ ಕಡೆ ಕರ್ಕೊಂಡು ಬಂದು ಕೂರಿಸೋದು. ಅವ್ರ ಅಣ್ಣ ಎದ್ದೊಳ್ಳಿ ಕೂತ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅಂದರೆ ಪಾಪ ಅವರು ನಮ್ಮ ದೊಡ್ಡ ಮಾವ ಅವ್ರ ಚೇರ್ ತೆಗೆದು ಬಿಡ್ತಾರೆ. ಇವ್ರ ನೋಡಿ ಅಂತ ಧ್ಯಾನ ಎಲ್ಲ ಈ ಕಡೆ ಮುಂದ್ಗಡೆ ತೋರಿಸೋದು. ಈ ಮಾವ ಅವರು, ಪ್ರಸಾದ್ ಮಾವ ಅವರು, ಅವ್ರ ಹಿಂದ್ಗಡೆ ಚೇರ್ ಎತ್ಬಿಟ್ಟಿರ್ತಾರೆ. ಕೂತ್ಕೊಳ್ಳಿ ಅಂದರೆ ಕೂತ್ಕೊಂಡು ಬಿದ್ದೋಗ್ತಾ ಇದ್ರು ಪಾಪ. ಅದು ಅವಾಗ ಅದೆಲ್ಲ ಎಷ್ಟು ಜೋಕ್ ಅಂದರೆ ಇವಾಗಿನ ಮೂವಿಯಲ್ಲಿ ಬರೋ ಅಂಥ ಕಾಮಿಡಿಗೆ ಅದು ಏನು ಕಮ್ಮಿ ಇಲ್ಲ, ಅಷ್ಟು ದೊಡ್ಡ ಜೋಕ್. ನೋಡಿ, ಒಂದು ಸಣ್ಣ ಕಾರ್ಯಕ್ರಮ ಇರಲಿ, ನಮ್ಮ ಮನೇಲಿ ಒಂದು 50 ಜನ ಸೇರಿಬಿಡ್ತಾರೆ. ಮೇ ಬಿ ಕೆಲವೆಲ್ಲ ನಗಾಡ್ಬೋದು ಅಂತ, ಬಟ್ ವಿ ಆರ್ ಹ್ಯಾಪಿ లైక్ దట్. ఆ ತರ ఇరకే రెండో తమ్ముడు వాడు బాగానే చదువుకున్నాడు, తెలివిగానే ఉన్నాడు. కానీ సంపాదించినాడు వాడు ఎత్తిపెట్టుకోకుండా స్నేహితులకి వాళ్ళకి వీళ్ళకి ధర్మం చేసి వాడిని కాపాడి వాళ్ళకి ఇల్లు వాకిలు చేసేట్లుగా చూసుకున్నాడు. ఇంట్లో బిడ్డలు పాపంతా బాగానే చూసుకున్నాడు. మమ్మల్ని కూడా బాగా చూసుకున్నారు. మా మర్యాద మాకు చేస్తున్నాడు, మాకు అంతే చాలు. ಅದಕ್ಕಿಂತ ಕೂಡ ಫಸ್ಟ್ ಅವ್ರ ಹೆಸರು ಹೇಳ್ತೀನಿ, ಜೇಮ್ಸ್ ಬಾಂಡ್ ಅಂತ ನಾನು ಕರೆಯೋದು ಅವ್ರನ್ನ. ಯಾಕಂದರೆ ಅವರು ಗಾಡಿ ಓಡಿಸೋದ್ರಿಂದ ಹಿಡಿದು, ಅವರು ಮಾತಾಡೋ ಸ್ಟೈಲಿಂದ ಹಿಡಿದು, ಅವರು ಈ ರಜನಿಕಾಂತ್ಗೆ ಸ್ಟೈಲ್ ಮಾಡ್ತಾರೆ, ಮ್ಯೂಸಿಕ್ ಇಡೋದ್ರಿಂದ ಅವ್ರಿಗೆ ಹೈಪ್ ಆಗ್ತಾರೆ. ಇವ್ರಿಗೆ ಮ್ಯೂಸಿಕ್ಕು ಬೇಡ, ಏನು ಬೇಡ, ಎಲ್ಲ ಇವರೇ ಹೈಪು. ಅದರ ಜೇಮ್ಸ್ ಬಾಂಡ್ ಇವರು. ಅವರು ತಾನು ಬೆಳೆಯೋದಕ್ಕಿಂತ ಸುತ್ತ ಇರೋವನ್ನ ಬೆಳೆಸೋದು జాస్తి అభ్యాస ಅವ್ರಿಗೆ. పుట్టినందుకు మనరాలుగా పుట్టినందుకు చాలా చాలా సంతోషం పడతాను. నిజంగా చెప్పాలంటే అదృష్టవంతురాలనే చెప్పాలా. ఎందుకంటే మాకు మంచి అనేది నేర్పించినారు. ఎవరికి చెడు చేయొద్దనేది ఎక్కువ మా అమ్మమ్మ ఎప్పుడు మమ్మల్ని మాకు చెప్పిస్తా ఉన్నింది. అదే మాకు తెలుసును. ಅವ್ರು ಹೇಗೆ ಅಂದರೆ ಒಂಥರ ಪ್ಲೆಸೆಂಟ್ ಆ್ಯಂಡ್ ಕಾಮ್ ಅಬ್ಸರ್ವಿಂಗ್ ಆಗಿರ್ತಾರೆ. ಅವರು ಯಾರು ಏನು ಮಾಡ್ತಾರೆ ಅದನ್ನು ನೋಡ್ತಾ ಇರ್ತಾರೆ. ಸಡನ್ನಾಗಿ ಒಂದು ಕೌಂಟರ್ ಆಗ್ತಾರೆ, ಅದು ಲಾಫ್ಟರ್ ಇಟ್ ಈಸ್ ಎಂಡ್ಲೆಸ್, ನಗ್ತಾನೆ ಇರಬೇಕು, ಅಷ್ಟು ದೊಡ್ಡ ಕಾಮಿಡಿ ಮಾಡ್ತಾರೆ ಅವರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆ್ಯಕ್ಚುಲಿ. ಅವ್ರಿಗೆ ನಾಲೆಜ್ ತುಂಬ ಚೆನ್ನಾಗಿದೆ ಅವ್ರಿಗೆ. ನಾನು ಲವ್ ಮಾಡಿದ್ದೆ ರಿಲೇಷನ್. ಅವರು ನಮ್ಮ ಚಿಕ್ಕಪ್ಪಂಗೆ ಅದು ಗೊತ್ತಾಗಿದ್ದ ತಕ್ಷಣ ತುಂಬ ಹೆದರ್ಕೊಂಬಿಟ್ಟೆ. ಮನೆಯಲ್ಲೇ ಬಂದು ಕತ್ತಿಡ್ಕೊಂಡು ಇದು ಮಾಡಿದ್ರು. ಆಮೇಲೆ ಗಾಡಿ ತೊಗೊಂಡು ಹೊಟ್ಟೋದ್ರು. ಇನ್ನೂ ಎಲ್ಲಿ ಬರ್ತಾರೋ, ಹೊಡಿತಾರೋ, ಬೈತಾರಂತ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವರೇ ನಿಂತು ನನ್ನ ಮದುವೆಗೆ ಮುಂದೆ ಅವರೇ ನಿಂತಿದ್ದು. ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೋಕ್ ಹೊಡೆದಿತ್ತು. ನಮ್ಮ ಚಿಕ್ಕಪ್ಪನೇ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಆಗಲಿ, ನಮ್ಮ ತಂದೆಗೆ ಆರೋಗ್ಯ ವಿಷಯದಲ್ಲಿ ಹಾಸ್ಪಿಟ್ಲಲ್ಲಿ ಓಡಾಡೋ ಇದಾಗಲಿ ಎಲ್ಲ ಅವರೇ ಮುಂದೆ ನಿಂತ್ಕೊಂಡು ನಮ್ಮ ತಾಯಿಗಾಗಲಿ ನಮಗಾಗಲಿ ಎಲ್ಲ ಹೆಲ್ಪ್ ಮಾಡಿದ್ರು. ನಮ್ಮ ಮಾವನಿಗೆ ನಾನಂದರೆ ಸ್ವಲ್ಪ ತುಂಬ ಇಷ್ಟನೇ. ಚಿಕ್ಕ ವಯಸ್ಸಲ್ಲಿ ತುಂಬ ಹುಷಾರಿರಲಿಲ್ಲ. ಇನ್ನೇನು ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರಂತೆ ಡಾಕ್ಟ್ರು. ಆವಾಗ ಅವರು ತುಂಬ ಹತ್ಕೊಂಡ್ಬಿಟ್ಟಿದ್ದಾರೆ.
ಇಲ್ಲ ಏನಾದರೂ ಆಗಿ ಕಾಪಾಡಿ ಅಂತ ಎಲ್ಲ ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಆಮೇಲೆಲ್ಲ ಸರಿ ಹೋಯ್ತಂತೆ. ನಮ್ಮ ಪುಟ್ಟಮ್ಮಮ್ಮ ಅವ್ರಿಗೆ ಏನು ಕವನ ಬರೆಯೋದು, ಅವ್ರಿಗೆ ಸ್ಟೋರಿ ರೈಟರು, ಏನಾದರೂ ಒಂದು ಪಿಕ್ಚರ್ ಅವರು ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಅವ್ರಿಗೆ. ಅವರು ಇವಾಗ್ಲೂ ಏನೋ ಒಂದು ಬುಕ್ ಕೊಡಲಿ, ಒಂದು ಕವನ ಬರೀತಾರೆ, ಒಂದು ಸ್ಟೋರಿ ಬರೀತಾರೆ, ಏನಾದರೂ ಒಂದು ಬರಿತಾನೆ ಇರ್ತಾರೆ ಅವರು. ಅವರು ಒಂದು ದೊಡ್ಡ ಗಿಫ್ಟ್ ಬ್ಯಾಗಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಗಿಫ್ಟ್ ಬ್ಯಾಗ್ ಥರ ಪ್ಯಾಕ್ ಮಾಡಿ ಒಗ್ಗಟ್ಟಾಗಿ ಇಟ್ಟಿದ್ದಾರೆ. ಅದೇ ಥರ ನಾವು ಗಿಫ್ಟ್ ಬ್ಯಾಗ್ ಯಾರು ಓಪನ್ ಮಾಡಿದೆ ಎಲ್ಲ ಒಗ್ಗಟ್ಟಾಗಿರಬೇಕು. ಅವರು ಕೊಟ್ಟಂಥ ಭಿಕ್ಷದಲ್ಲಿ ನಾವು ಇವತ್ತು ಸುಖವಾಗಿ ಸಂತೋಷವಾಗಿದ್ದೀವಿ. ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಯಾವುದೇ ಒಂದು ಹಬ್ಬ ಆಗಲಿ, ಪ್ರತಿಯೊಂದು ಹಬ್ಬಕ್ಕೂ ಇಲ್ಲೇ ನಿಲ್ಲಬೇಕು, ಇಲ್ಲೇ ಬಂದು ಮಾಡೋ ಅಂಥ ಒಂದು ಪುಣ್ಯಭೂಮಿ ಅಂತಲೇ ಹೇಳ್ಬೇಕು ಈ ಮನೆ. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದು ಒಂದು ಪ್ರತಿಯೊಂದು ಸನ್ನಿವೇಶ ಆಗಲಿ ಈ ಮನೇಲಿ ಭಾಳ ನಡೆದಿದೆ. ಅದು ಅವ್ರು ನಾನು ಯಾವಾಗಲೂ ಅಪ್ಪ ಅಂತಲೇ ಕರೆಯೋದು. ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಮ್ಯಾಥ್ಸ್ ಹೇಳ್ಕೊಟ್ಟಿದ್ದಾರೆ. ಯಾವಾಗಾದರೂ ಕನ್ನಡ ಎಕ್ಸಾಮ್ ಬಂದರೆ ಕನ್ನಡ ವರ್ಕ್ಶೀಟ್ಸು ಎಲ್ಲ ತುಂಬ ಹೇಳ್ಕೊಡ್ತಾರೆ. ಡೈಲಿ ಯಾವಾಗಾದರೂ ಬಂದಾಗ ಕಾಸು ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಯುಡಿ ಕರ್ಕೊಂಡೋಗಿ ಮಸಾಲೆ ದೋಸೆ ಎಲ್ಲ ಇಸ್ಕೊಡ್ತಿದ್ರು. ಒಂದು ದಿವಸ ಟ್ಯೂಷನಿಂದ ಬರೋವಾಗ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ. ಆವಾಗ ಅವರು ನಮ್ಮ ಮಾಮಂದು ಬುಲೆಟ್ ಎತ್ಕೊಂಡು ಬಂದರು. ಆವತ್ತಿನ ದಿವಸ ಫುಲ್ಲು ಎಲ್ಲಿರೋದೇ ಖುಷಿ ಬಂತು. ಬಂದಾಗ ನೋಡು ಇವರೆಲ್ಲ ಬುಲೆಟ್ ಇಟ್ಕೊಂಡಿದ್ದಾರೆ ಅಂತ ತುಂಬಾ ಎಲ್ಲರೂ ಒಂಥರ ಹೊಗಳ್ತಿದ್ರು. ಅದು ತುಂಬ ಹೆಮ್ಮೆ ಆಯಿತು. ದೊಡ್ಡಪ್ಪ ಕಂಡ್ರೆ ನನಗೆ ಗುಂಡ ದೊಡ್ಡಪ್ಪ ಅಂತ ನಾವು ಕರೆಯೋದೆಲ್ಲನೂ. ಸೊ ನಾನು ಅವಾಗ ಜಾಸ್ತಿ ಮಾತಾಡೋಳಲ್ಲ. ಎಲ್ಲಾದರೂ ಯಾವ ಫಂಕ್ಷನ್ಸ್ಗೆ ಹೋದ್ರು ಎಲ್ಲಾದರೂ ಸರಿ ದೊಡ್ಡಪ್ಪ ಒಬ್ಬರು ಮಾತ್ರ ನಾನು ಖಂಡಿತ ನೋಡ್ತೀನಿ. ಬಿಕಾಸ್ ಯಾವ ಫಂಕ್ಷನ್ಗೂ ಮಿಸ್ ಆಗ್ತಾ ಇರಲಿಲ್ಲ ದೊಡ್ಡಪ್ಪ. ಸೊ ಆ ಥರ ಎಲ್ಲ ಫಂಕ್ಷನ್ಸಲ್ಲೂ ಇರೋರು. ನನ್ನ ಅಪ್ಪ ಕತಾರಕ್ಕೆ ಬಂದಿದ್ರು. ಆಮೇಲೆ ಒಂದ್ ತತಿ ಬಾಲ್ಕನಿಗೆ ಹೋಗಿದ್ರು ಫ್ಲೈಟ್ ಕೌಂಟಕ್ಕೆ. ಯಾರೋ ಡೋರ್ ಲಾಕ್ ಮಾಡಿದ್ರು. ಅವರು ಒಂದು ಹೋಲ್ ಇರತ್ತೆ, ಆ ಹೋಲಿಂದ ಕಿಡಿಸ್ತಾ ಇದ್ದಾರೆ. ಆಮೇಲೆ ನನ್ನ ಅಪ್ಪ ಹೋಗು ಇದು ಮಾಡಬೇಕು, ಆದರೆ ಅದು ಗೊತ್ತಿಲ್ಲ. ಸೈಡಲ್ಲಿ ಬೇರೆಯವ್ರ ಮನೆ ಡೋರ್ ಇದೆ, ಅದ್ರ ಹೋಗ್ಬಿಟ್ಟು ರೂಟ್ ಗೊತ್ತಿಲ್ಲ. ಆದರೆ ಅದಕ್ಕೆ ನಾವೇ ಓಪನ್ ಮಾಡ್ತೀವಿ. ಮಾಲ್ಗೆ ಹೋದ್ರೆ ನಾವು ಮುಂದೆ ಇರ್ತೀವಿ, ಎಲ್ಲೋ ಇರ್ತಾರೆ. ಐ ಲವ್ ಯು ಅಪ್ಪ. ಏನಿಲ್ಲ, ಇವಾಗ ನಮ್ಮದು ತುಂಬ ಕುಟುಂಬ ನೋಡಿ. ಒಂದು ಸಣ್ಣದು ಏನು ಸಣ್ಣದು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಗ ಇಷ್ಟಪಟ್ಟು ಮಾಡ್ಕೊತಾರೆ. ಆದರೂ ಇವರೆಲ್ಲ ಅಷ್ಟೇ ದೂರದಿಂದ ಬಂದು ನಮ್ಮ ಅಕ್ಕಂದರು ನಮ್ಮ ತಮ್ಮ ಎಲ್ಲ ಬಂದು ಸೇರ್ಕೊಳ್ತಾರೆ. ಇದನ್ನು ಹಿಂಗೆ ಉಳಿಸಿ, ಇದನ್ನು ಬೆಳೆಸಿ. ನೀವು ಸುಮ್ಮನೆ ಅದು ತರಲೆಗಳು ಮಾಡ್ಕೋಬೇಡಿ. ಅಂದರೆ ಇದುವರೆಗೂ ತರಲೆ ಏನು ಮಾಡಿಲ್ಲ. ಒಬ್ಬ ಮಾತ್ರ ಭಾಳ ಬಿಸ್ತಾನೆ. ಅವನಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಇದು ಮಾಡಲಿ ಅಂತ ಅಷ್ಟೇ. ಇನ್ನೇನಿಲ್ಲ, ನಮ್ಮ ಮನೆಯಲ್ಲಿ ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದೀವಿ. ಎಲ್ಲರೂ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗು ಇದಾಗಿದೆ. ನಮ್ಮ ತಮ್ಮ, ನಮ್ಮ ಅಣ್ಣ ಹೊಟ್ಟೋದ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ತಮ್ಮನ ಮಗಳು, ನಮ್ಮ ತಂಗಿ, ಎಲ್ಲರೂ ಯಾರು ನಮ್ಮನ್ನು ಬೆರಳೆ ತೋರಿಸೋಂಗಿಲ್ಲ. ಒಂದು ರೀತಿಯಲ್ಲಿ ಈ ಏರಿಯಾದಲ್ಲಿ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಅಸೂಯೆ ಪಡ್ತಾರೆ. ಅವ್ರದ್ದೇನಪ್ಪ ದೊಡ್ಡ ಫ್ಯಾಮಿಲಿ ಅನ್ನೋ ರೀತಿ ಆ ಥರ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಮುಂದಕ್ಕೂ ಹಂಗೆ ನಡೀಬೇಕು, ಹಂಗೆ ಹೋಗ್ಬೇಕು ಅಷ್ಟೇ. ಇದೇ ಇದು ಮನೆ ಇದು ಮುತ್ತಿನ ಹಾರವಿದು, ಆ ಮುತ್ತುಗಳು ಸಿಗುವ ಸಾಗರವಿದು. ಮುತ್ತುಗಳು ಒಡೆಯದಿರಲಿ, ಸಾಗರ ಸರಿಯದಿರಲಿ,
ಸಂಸಾರಗಳು ಸರಿ ಇರಲಿ, ಸದಾ ಸಿರಿ ಸಂತೋಷ ತುಂಬಿರಲಿ. ಯಾರು ಅರಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ಕಲಿ ಪಾರ್ಥನ ಕೆಣಕಿ ಬದುಕಿರುವವರಾರಿಲ್ಲ, ಎಲ್ಲದಕ್ಕೂ ಅಂತ